ಹಲೋ ಫ್ರೆಂಡ್ಸ್, ಇವತ್ತು ಒಂದು ಕಸ್ಟಮೈಸ್ಡ್ ಕೋಕೋನಟ್ ಚಟ್ನಿ ಪೌಡ್ರ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ರೆಗ್ಯುಲರ್ ಕಸ್ಟಮರ್ ಅವರು ಬೆಂಗಳೂರವರೇ. ಸೊ ಅವರಿಗೆ ಕೋಕೋನಟ್ ಚಟ್ನಿ ಪುಡಿ ಬೇಕು ಅಂತ ಅಂದರು. ಸೊ ಹಾಗಾಗಿ ನಾವು ಅವ್ರಿಗೋಸ್ಕರ ಕಸ್ಟಮೈಸ್ಡ್ ಕೋಕೋನಟ್ ಚಟ್ನಿ ಪೌಡ್ರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಅವ್ರಿಗೆ ಏನೇನು ಹಾಕಿದ್ದೀವಿ ಅಂತಂದರೆ, ಒಣಕೊಬ್ಬರಿ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ನಾವು ಫ್ರೈ ಮಾಡಿರೋ ಒಣಕೊಬ್ಬರಿನ ಚೆನ್ನಾಗಿ ತುರಿದು ಅದನ್ನು ಫ್ರೈ ಮಾಡಿ, ಫ್ರೈ ಮಾಡಿದಾಗ ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ. ಅದನ್ನೆಲ್ಲ ಜಲ್ದಿ ಮಾಡಿ ತೆಗೆದಿಟ್ಟಿದ್ದೀವಿ. ಸೊ ಆ ವೇಸ್ಟು ಕಪ್ಪಗಾಗಿರೋದೆಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು, ಈ ಬಿಳಿದಾಗಿರೋದು ವೈಟ್ ಕಲರ್ ಆಗಿರೋ ಕೋಕೋನಟ್ ಮಾತ್ರ ಫ್ರೈ ಆಗಿರೋದು ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇದನ್ನು ಹಾಕಿ ಇದ್ರ ಜೊತೆಗೆ ಹಲವಾರು ಸಾಮಗ್ರಿಗಳನ್ನ, ಇಂಗ್ರೀಡಿಯೆಂಟ್ಸ್ನ ಹಾಕಿ ಚಟ್ನಿ ಪುಡಿ ಮಾಡ್ತಾಯಿದ್ದೀವಿ. ಇದು ಹೇಗೆ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಳ್ಳೆ ಘಮ, ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿ ಕೋಕೋನಟ್ ಚಟ್ನಿ ಪುಡಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ತೆಂಗಿನಕಾಯಿ ಚಟ್ನಿ ಪುಡಿ. ಸೊ ಇದು ಕಸ್ಟಮೈಸ್ಡ್ ಮಾಡಿದ್ದೀವಿ ಕಸ್ಟಮರ್ಗೆ. ಇದು ಒಂದೇ ಒಂದು ಕಸ್ಟಮರ್ಗೆ ಹೋಗೋದ್ರಿಂದ ಕಮ್ಮಿ ಕ್ವಾಂಟಿಟಿ ಮಾಡಿದ್ದೀವಿ. ಥ್ಯಾಂಕ್ ಯು.